ಮುಳಬಾಗಿಲು ತಾಲೂಕಿನ ಸಮಸ್ತ ಭೋವಿ ಜನಾಂಗದ ಬಂಧುಗಳಲ್ಲಿ ನನ್ನ ವಿನಂತಿ ಇಷ್ಟನೇ. ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಮಾಜಕ್ಕಾಗತಕ್ಕಂಥ ಒಂದು ಅನ್ಯಾಯ ಏನಾಗಿದೆ, ಇವತ್ತು ಒಳ ಮೀಸಲಾತಿಯಲ್ಲಿ ಬಂದಕ್ಕಂಥ ಒಂದು ಸಿ ಗ್ರೂಪ್ನ ಸಮಸ್ಯೆ ಏನಿದೆ, ಇವತ್ತು ಸರ್ಕಾರಿ ನೌಕರಿಯಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳು, ಅನ್ಯಾಯಗಳೇನಾಗ್ತಾ ಇದೆ, ಈ ಸಮಾಜದ ಮೇಲೆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಒಂದು ದೌರ್ಜನ್ಯ ದಬ್ಬಾಳಿಕೆಗಳೇನಿದೆ, ಈ ಸಮಾಜದ ಅಭಿವೃದ್ಧಿಗೋಸ್ಕರ ಈ ಸಮಾಜದಲ್ಲಿ ಯಾರಾದರೂ ಒಂದು ನೇತೃತ್ವ ವಹಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ನಾವೆಲ್ಲರೂ ಕೂಡ ಒಂದು ಒಗ್ಗೂಡಿ ಇವತ್ತು ಕೆಲಸ ಮಾಡೋಂಥ ಸಂದರ್ಭ ಇವತ್ತು ಬಂದಿದೆ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಶ್ರೀಮತಿ ಮಂಗಮ್ಮ ಮುನ್ಸಮೆ ಅವರು ಏನು ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ನಮ್ಮ ಭೋವಿ ಜನಾಂಗದ ಪದಾಧಿಕಾರಿಗಳು, ಭೋವಿ ಜನಾಂಗದ ಸರ್ಕಾರಿ ನೌಕರ ಪದಾಧಿಕಾರಿಗಳು, ಭೋವಿ ಯುವೇದಿಕೆಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಬರ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಯಾವುದೇ ಒಂದು ನಮ್ಮಲ್ಲಿ ಗೊಂದಲಗಳು ಇಲ್ಲ, ಬೇರೆ ಪದಾಧಿಕಾರಿಗಳು ಇಲ್ಲ, ಬೇರೆ ಸಮಾಜದ ಒಂದು ಸಂಘಟನೆಗಳು ಕೂಡ ನಮ್ಮಲ್ಲಿ ಇಲ್ಲ. ಅದು ನಿರಂತರವಾಗಿದೆ. ಯಾಕಂದ್ರೆ ಹಿಂದೆ ಇದ್ದಂತ ನಿಕಟಪೂರ್ವ ತಾಲೂಕಿನ ಗೋವೇದಿಕೆ ಅಧ್ಯಕ್ಷರು ಅವ್ರಿಗೆ ಮಾಹಿತಿ ಇಲ್ಲ ಹೇಗೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಕಾರಣಾಂತರಗಳಿಂದ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸಮಾಜದ ಒಬ್ಬ ವ್ಯಕ್ತಿಗೆ ಯಾರಿಗಾದ್ರೂ ಕೂಡ ಮಂತ್ರಿಗಿರಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಹಲವಾರು ನಮ್ಮ ಮುಖಂಡರುಗಳು ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ. ಆ ಕಾರಣದಿಂದ ಅವರು ಇವತ್ತು ಇಲ್ಲಿ ಪದಾಧಿಕಾರಿಗಳಲ್ಲಿ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ಸೇರಿಸ್ಕೊಂಡು ಒಟ್ಟುಗೂಡಿಕೊಂಡು ಹೋಗ್ತೀವಿ, ಯಾವುದೇ ಸಮಸ್ಯೆಗಳಿಲ್ಲ. ಮುಖ್ಯವಾಗಿ ಏನಂತಂದ್ರೆ ಇವತ್ತು ಕೋಲಾರ ಜಿಲ್ಲೆಯ ಅವರು ಜಿಲ್ಲಾಧ್ಯಕ್ಷರು ಏನಿದ್ದಾರೆ ಅವ್ರು ಇದೇ ತಾಲೂಕಿನವರು, ಅವರು ಕೂಡ ಇವತ್ತು ಬೇರೆ ಹಾಜರಾಗಿದ್ದಾರೆ. ಅದರಿಂದ ಅನುಮಾನ ಏನಾದ್ರು ಬೇರೆ ತರ ಸಂಘಟನೆಗಳು ಬೇರೆ ಬೇರೆ ಇದಾವ ಹೇಗೆ? ಇಲ್ಲ, ಕೋಲಾರ ಜಿಲ್ಲೆಯಲ್ಲಿ ಒಬ್ಬರೇ ಏಕೈಕ ಅಧ್ಯಕ್ಷರಿರ್ತಕ್ಕಂಥದ್ದು, ಭೋವಿ ಜನಾಂಗ ಅಧ್ಯಕ್ಷರಾಗಿ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿರ್ತಕ್ಕಂಥದ್ದು ಮಂಗಮ್ಮ ಮುನ್ಸವ್ರನ್ನ. ಅವರ ನೇತೃತ್ವದಲ್ಲೇ ನಾವು ಇವತ್ತು ಇಡೀ ಜಿಲ್ಲೆಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ನಮಗೆ ಬೇರೆ ಅಧ್ಯಕ್ಷರಂತ ನಾವು ಯಾರನ್ನು ಕೂಡ ಆಯ್ಕೆ ಮಾಡಲಿಲ್ಲ. ಯಾಕಂದ್ರೆ ಈ ತಾಲೂಕಿನಲ್ಲಿ ಬಹಳಷ್ಟು ಎಲ್ಲಾ ತಾಲೂಕಿನಿಂದ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಅದರಿಂದ ಯಾಕಂದ್ರೆ ಬಹಳಷ್ಟು ಮುಂದೆ ಸಮುದಾಯದಲ್ಲಿ 2-3 ಸಂಘಟನೆ ಇರ್ತವೆ, ಅದು ಇಲ್ಲ ಅಂತಲ್ಲ. ಆ ರೀತಿ ಏನಾದ್ರು ಭೋವಿ ಸಮುದಾಯದಲ್ಲಿ ಕೂಡ ಪೇರೆಂಟ್ಸ್ ಬಾಡಿ ಒಂದು ಸಂಘಟನೆ ಮತ್ತೆ ಯುವ ವೇದಿಕೆ ಯುವಕರನ್ನ ಪ್ರೇರೇಪಿಸೋದಕ್ಕೆ ಯುವ ವೇದಿಕೆಯನ್ನು ಮಾಡಿದ್ದೀರಾ? ಅದೇ ರೀತಿ ಪೇರೆಂಟ್ ಬಾಡಿನ ಕೂಡ ಬೇರೆ ಬೇರೆ ಇದಾವ ಅಂತ? ಇಲ್ಲ, ನಮ್ಮಲ್ಲಿ ಬೇರೆ ಸಂಘಟನೆಗಳಂತೇನಿಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಆಕಸ್ಮಿಕವಾಗಿ ಅವರು ಇವತ್ತು ಕಾರ್ಯಕ್ರಮಗಳಲ್ಲಿ ಇಲ್ದಿರೋದ್ರಿಂದ ನಾವು ಅವರು ಕೂಡ ಮಾಹಿತಿ ಸಿಕ್ಕಿದೆ, ಅವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಅವರು ಇವತ್ತು ಕಾರಣಾಂತರಗಳನ್ನು ಬರಲಿಕ್ಕೆ ಅವಕಾಶ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಕೂಡ ಒಂದು ಜವಾಬ್ದಾರಿ ತಗೊಂಡು ಅವ್ರನ್ನೂ ನಾವು ಒಟ್ಟುಗೂಡಿಸ್ಕೊಂಡು ಈ ಸಮಾಜವನ್ನು ಕಟ್ಕೊಂಡು ಹೋಗ್ತೀವಿ. ಸ್ವತಂತ್ರ ಭಾರತದ ಸ್ವತಂತ್ರ ಪೂರ್ವದಿಂದಲೂ ಕೂಡ ದಲಿತ ಸಮುದಾಯಗಳು ಬಹಳಷ್ಟು ಉಳಿದಕ್ಕೆ ಒಗ್ಗಟ್ಟಾನೆ ಇದ್ದಾವೆ. ಈ ದಲಿತ ಸಮುದಾಯಗಳಲ್ಲಿ ಭೋವಿ ಸಮುದಾಯ ಇವತ್ತು ಹೊಸ ಸಂಘಟನೆಗಳ ಹೊಸ ಪದಾಧಿಕಾರಿ ತಾಲೂಕು ಮಟ್ಟದಲ್ಲಿ ಕೂಡ ಕಟ್ಟಿದ್ದೀರಾ. ಹೊಸಬರ ಯುವಕರಿಗೆ ಹೊಸದಾಗಿ ಬಂದಂತಹ ಸಂಘಟಕರಿಗೆ ಏನನ್ನ ಸಲಹೆ ನೀಡಕ್ಕೆ ಇಷ್ಟಪಡ್ತಾರೆ ತಾವು ಸಂಸ್ಥಾಪಕ ಅಧ್ಯಕ್ಷ? ನಾವು ಹೊಸದಾಗಂತೇನಿಲ್ಲ, ಇದು ನಿರಂತರವಾಗಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಮುಖಾಂತರ ಏನು 1918ರಲ್ಲಿ ಈ ಒಂದು ಸಮಾಜವನ್ನ ನಾವು ತುಳಿತಕ್ಕೆ ಒಳಪಡಿಸಿರ್ತಕ್ಕಂಥ ಜನಾಂಗ ಡಿಪ್ರೆಸ್ ಕ್ಲಾಸ್ ಅಂತೇಳಿ ಗುರುತಿಸಿ ಆವತ್ತಿನ ನಮ್ಮ ದಲಿತ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಡಿಪ್ರೆಸ್ ಕ್ಲಾಸ್ ಅಂತ ಗುರುತಿರ್ತಕ್ಕಂಥ ಒಂದು ಸಮಾಜ ಇದು. ಆವತ್ತಿಂದ ಇವತ್ತುವರೆಗೂ ಕೂಡ ದಿವಂಗತ ಜಿ.ವಿ. ಕೃಷ್ಣನವರಿದ್ದರು, ಅವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಆಗಿದೆ. ಅದರ ನಂತರ ಸಿ ಮುನ್ಸ್ವಾಮಿ ಅವರು ಏನು ನಮ್ಮ IAS ಅಧಿಕಾರಿಗಳಿದ್ರು, ಅವರು ಕೂಡ ನೀವು ಸಮಾಜವನ್ನು ಕಟ್ಕೊಂಡು ಇವತ್ತು ಹೋಗಿದ್ದಾರೆ. ಇದು ಹಳೆ ಸಂಘನೇ ಹೊರತು ಹೊಸದ ಸಂಘ ಅಂತ ಏನಿಲ್ಲ. ನಮ್ದು ಇನ್ನೊಂದು ಕಡೆ ರಾಜಕೀಯ ಪಕ್ಷಗಳು ನಮ್ಮ ತೆವಳಿಗೋಸ್ಕರ ಸಮುದಾಯಗಳಲ್ಲಿ ವಿಂಗಡಿಸ್ಕೊಂಡೇ ಬರ್ತಾ ಇದ್ದಾರೆ. ಒಂದು ಸಮುದಾಯ ಅಂತಲ್ಲ, ಎಲ್ಲಾ ಸಮುದಾಯಗಳನ್ನು ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರ ಅದ್ರಲ್ಲಿ ಇದು ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಸಮುದಾಯಗಳಲ್ಲಿ ಹೊಂದಾಣಿಕೆಯನ್ನ ಎಲ್ಲೋ ಬಾಂಧವ್ಯನ್ನ ದೂರ ಮಾಡ್ತಾ ಇದೆ ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಒಂದು ಸಂಘಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮಲ್ಲಿ ಬಲ ಬೆಳೆಸ್ಕೊಳ್ಳೋದಕ್ಕೆ, ಆದ್ರೆ ಇವರು ಒಳ ಮೀಸಲಾತಿ ವಿಚಾರದಲ್ಲಿ ಒಂದಕ್ಕೆ ಉಪ ಪದಗಳನ್ನ ದೂರ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಎಲ್ಲರೂ ದಲಿತರು ಅನ್ನೋ ಭಾವನೆಯನ್ನು ಇಲ್ಲೊಂದ್ ಕಡೆ ದೂರ ಮಾಡ್ತಿದ್ದಾರೆ ಅನ್ನೋ ಭಾವನೆ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಸಮಾಜಕ್ಕೆ ಏನಂತ ಒಂದು ಸಂದೇಶ? ನೋಡಿ, ನಾನು 1983ರಿಂದ ಕೋಲಾರ ಜಿಲ್ಲೆಯಲ್ಲಿ ಭವ್ಯ ಹಾಸ್ಟೆಲ್ಲು,
ನಚಿಕೇತ ನಿಲಯ, ಅಂಬೇಡ್ಕರ್ ಹಾಸ್ಟೆಲ್ಲು ಎಲ್ಲ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳಾಗಿ ನಾವು ಬೆಳೆದು ಬಂದ್ವಿ. ನಮಗೆ ಯಾವುದೇ ಥರದಲ್ಲಿ ಈ ಎಡನೂ ಗೊತ್ತಿರಲಿಲ್ಲ, ಬಲ ಗೊತ್ತಿರಲಿಲ್ಲ. ಈ ಸಣ್ಣ ಜಾತಿಗಳಲ್ಲಿ ನಮ್ಗಿರ್ತಕ್ಕಂಥ ಇವತ್ತೇನು ಕನ್ನಡ, ತೆಲುಗು, ತಮಿಳು ಅನ್ನೋ ಒಂದು ಭಾವನೆಗಳು ನಮ್ಮಲ್ಲಿ ಇರಲಿಲ್ಲ. ನಮ್ಮಲ್ಲಿ ಯಾವುದೇ ಥರದಲ್ಲಿ ಒಂದು ಏನು ರೇಣುಕಾಲಮ್ಮ ಆಗಿರ್ಬೋದು, ಅಥವಾ ಛಲವಾದಿ ಆಗಿರ್ಬೋದು, ಅಥವಾ ಭೋವಿ ಆಗಿರ್ಬೋದು, ಅಥವಾ ನಾಯಕ ಜನಾಂಗ ಏನು ವಾಲ್ಮೀಕಿ ಜನಾಂಗ ಆಗಿರ್ತಕ್ಕಂಥದ್ದು ಬ್ಯಾಡ್ರ್ ಅಂತ ಏನು ಹೇಳ್ತೀವಿ ಅವರಾಗಿರ್ಬೋದು, ಈ ರೀತಿಯಲ್ಲಿ ನಮ್ಮಲ್ಲಿ ಯಾವುದೂ ಗೊಂದಲ ಇರಲಿಲ್ಲ. ನಾವೆಲ್ಲರೂ ಕೂಡ ಅಂಬೇಡ್ಕರ್ ಏನು ನಮ್ಮ ಪುಣ್ಯಾತ್ಮ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಭಿಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಬೆಳೆದು ಬಂದಿರ್ತಕ್ಕಂಥವ್ರು. ನಮ್ಮಲ್ಲಿ ಯಾವುದೇ ಥರ ಎಡ ಬಲ ಈ ಅನ್ನೋ ಒಂದು ಮಾದಿಗರಾಗ್ಬೋದು, ಅಥವಾ ಒಲಿರಾಗಿರ್ಬೋದು, ಒಡ್ರಾಗಿರ್ಬೋದು, ಈ ತಂದವ್ರು ಯಾವುದೇ ಒಂದು ಭೇದ ಭಾವನೆಗಳು ಇಲ್ಲದೆ ನಾವೆಲ್ಲರೂ ಕೂಡ ಒಟ್ಟಿಗೆ ಅಣ್ಣ ತಮ್ಮಂದ ರೀತಿಯಲ್ಲಿ ಬೆಳೆದು ಬಂದಂಥವ್ರು. ಇತ್ತೀಚೆಗೆ ತಾವು ಹೇಳ್ದಂಗೆ ಕೆಲವರು ತಮ್ಮ ರಾಜಕೀಯ ತೆವಲ್ಗೋಸ್ಕರ ಈ ಎಡಬಲಗಳನ್ನು ಭವ್ಯಗಳನ್ನಂತ ಮಾಡಿ ABC ಗ್ರೂಪ್ ಅಂತ ಮಾಡಿ ಇವತ್ತು ರಾಜ್ಯ ಸರ್ಕಾರ ನಮ್ಮೆಲ್ಲರೂ ಕೂಡ ಇವತ್ತು ವಿಂಗಡಣೆ ಮಾಡ್ಲಿಕ್ಕೆ ಕೊಟ್ಟಿದೆ. ಆದ್ರೂ ಅವ್ರ ತೆವಲ್ಗೋಸ್ಕರ ಅವ್ರು ಏನೇ ಮಾಡ್ಕೊಂಡು ಹೋಗಿರ್ಲಿ, ಅದು ನಮ್ದು ಏನು ಇಲ್ಲ, ಅಭ್ಯಂತರ ಇಲ್ಲ. ಇವತ್ತು ನಾವು ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಎಡನೂ ಸೇರ್ತದೆ, ಬಲನೂ ಸೇರ್ತದೆ, ಭವಿನೂ ಸೇರ್ತದೆ, ಬ್ಯಾಡ್ರೂ ಸೇರ್ತೀವಿ. ಎಲ್ಲ ಈ ದಮನಿತ ಏನು ಸಮಾಜ ಇದೆ, ಏನು ಕೆಳಗೆ ತುಳಿದುಕೊಳ್ಳಗಿರ್ತಕ್ಕಂಥ ಸಮಾಜ ಇದೆ, ನಾವೆಲ್ಲರಿಗೂ ಒಟ್ಟುಗೂಡ್ಕೊಂಡು ನಾವು ಇವತ್ತು ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಹೊರತು ನಮ್ಮಲ್ಲಿ ಯಾವುದೇ ತರ ಗೊಂದಲಗಳಿಲ್ಲ. ನಾವೆಲ್ಲರೂ ಕೂಡ ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಅಣ್ಣ ತಮ್ಮದ ರೀತಿಯಲ್ಲಿ ನಾವು ಒಟ್ಟುಗೂಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಶಾಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ.